ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇದು ಏನಂತ ನೋಡ್ತೀರಾ? ತೋರಿಸ್ತೀನಿ ಏನು ಅಂತ ನೋಡಿ. ಏನಂತಂದು ಇದು ಮಲೆನಾಡು ಸೈಡು ಕಡುಬು, ಮಲೆನಾಡು ಕಡುಬು ಕಾಯಿ ಚಟ್ನಿ ನೋಡಿ. ನಾನು ಫಸ್ಟು ಈ ಥರ ಎಲ್ಲ ಬೇಯಿಸ್ಕೊಬಿಟ್ಟು ಆಮೇಲೆ ಇಟ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಆಗಿದೆ. ಎಲ್ಲರೂ ಹೇಗಿದ್ದೀರಾ? ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ನೀವು. ಆಮೇಲೆ ನಾನು ಏನೇನು ಅಡುಗೆ ಹಾಕಿ ಕುಕ್ಕಿಂಗ್ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲ ನಿಮಗೆ ಗೊತ್ತಾಗಲ್ಲ ಫಾಲೋ ಮಾಡಿಲ್ಲ ಅಂದರೆ. ಬನ್ನಿ ನೋಡಿ. ನಿಮ್ಮ ಮನೆಗೆ ಈ ಥರ ಪಾತ್ರೆ ಅಲ್ವಾ, ಆರಾಮಾಗಿ ಒಂದು ಪಾತ್ರೆಗೆ ಒಂದು ಬಟ್ಟೆ ಕಟ್ಬಿಟ್ಟು ಈ ಥರ ಇಟ್ಕೊಳ್ಳಿ. ಎಲ್ಲೂ ಒಂದು ಇದು ಕಡುಬು ಕೂಡ ಹೊಡೆಯೋದಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದು ಮಲೆನಾಡು ಕಡುಬು ಅಂತ. ನೀವು ಮಲೆನಾಡು ಸೈಡ್ ನೋಡಿರ್ಬೋದು. ಅವ್ರ ಮನೆ ಬೆಳಗ್ಗೆ ಆದ್ರಿದೆ, ಸಂಜೆ ಆದಿದೆ, ಒಂದು ಫಂಕ್ಷನ್ ಆದಿದೆ, ಒಂದು ಮದುವೆ ಆದಿದೆ ಅವ್ರ ಮನೆ ಕಡೆ ಎಲ್ಲ. ಅದಕ್ಕೆ ನಾನು ಮನೆಯಲ್ಲೇ ಒಂದು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಸೇಮ್ ಕಡುಬು ಥರನೇ ಇದು ನೋಡಿರಲ್ಲ. ಇದಕ್ಕೆ ನಾನು ಇವಾಗ ಇದೇ ಮಲೆನಾಡು ಕಡುಬು. ಇವಾಗ ಇದನ್ನು ಫುಲ್ಲು ಕವರ್ ಮಾಡ್ತೀನಿ. ಕವರ್ ಮಾಡಿಬಿಟ್ಟು ನಾನು ನೋಡಿ ಮಲೆನಾಡು ಕಡುಬು ಜೊತೆಗೆ ನಾನು ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಅಂದರೆ ಒಂದು ಸಿಂಪಲ್ ಕಾಯಿ ಚಟ್ನಿ. ಯಾಕೆಂದರೆ ನನ್ನ ಮಗಳು ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ಸಿಂಪಲ್ ಕಾಯಿ ಚಟ್ನಿ ಮಾಡ್ತೀನಿ ನೋಡಿ. ಫಸ್ಟು ಒಂದು ಚಿಕ್ಕ ಪುದೀನ, ಒಂದೆರಡು ಎಲೆ, ಆಮೇಲೆ ಒಂದು 3 ಬೆಳ್ಳುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಒಂದು ಅರ್ಧ ಇಂಚು ಶುಂಠಿ ಚಟ್ನಿ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನು ತೆಂಗಿನಕಾಯಿನ ಮೇಲುಗಡೆ ಚಿಪ್ಪೆ ತೆಗ್ದಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ. ತುಂಬ ರುಚಿ ಇರುತ್ತೆ ಚಟ್ನಿ. ಈ ಥರ ಮಾಡಿ ಚಿಪ್ಪೆ ತೆಗೆದು ಸ್ವಲ್ಪ ಒಂದು 50 ಗ್ರಾಮಷ್ಟು ಕಡಲೆ, ಉಪ್ಪು. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕಲ್ಲ ನಾನು. ಇದಕ್ಕೆ ಒಗ್ಗರಣೆ ಹಾಕೋಕ್ಕೆ ಚೆನ್ನಾಗಿರಲ್ಲ, ನಾನು ಒಗ್ಗರಣೆ ಹಾಕಲ್ಲ. ನೀವು ಬೇಕಾದ್ರೆ ಹಾಕ್ಕೊಳ್ಳಿ. ಇದೇ ಥರ ತುಂಬ ಚೆನ್ನಾಗೈತೆ. ಮಲೆನಾಡು ಕಡುಬು ಮಾಡೋಕ್ಕೆ ನಾನು ರವೆ ಅಕ್ಕಿ ತೊಗೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಬೇಕಾದ್ರೆ ನೀವು ಮಿಕ್ಸಿಲಿ ಕೂಡ ಹಾಕ್ಕೊಬೋದು. ನಾನು ನೆನ್ನೆ ಮೆಂತ್ಯ ಮುದ್ದೆ ಮಾಡೋಕ್ಕೆ ತೊಗೊಂಡಿದ್ದಲ್ಲ, ಅವಾಗ ನಾನು ಮಿಕ್ಸಿಯಲ್ಲಿ ಹೋಗ್ಬಿಟ್ಟು ಈ ಥರ ರವೆ ಮಾಡ್ಸ್ಕೊಂಬಂದಿ ನೋಡಿ. ಇದು ಹೆಂಗಂತ ಬನ್ಸಿ ರವೆ ಇರುತ್ತಲ್ವ, ಅಷ್ಟು ದಪ್ಪ ಇದೆ ಸಾಕು. ಆಮೇಲೆ ಬಾಂಬೆ ರವೆ ಥರ ಮಾಡೋಕ್ಕೆ ಹೋಗ್ಬಿಡಿ, ಬನ್ಸಿ ರವೆ ಥರ ಇರಬೇಕಿದ್ದು ನೋಡಿ. ಈ ಥರ ನೋಡಿ. ಇದು 1.5 ಕಪ್ ಇದೆ. ನಾನು ಇಷ್ಟು ಹಾಕ್ತೀನಿ. ನಾನು ತಂದ್ಬಿಟ್ಟು ನೀವು ಬೀಸ್ಬಿಟ್ಟು ನೀವು ಜಲ್ದಿ ಹಿಡ್ಕೊಬೋದು. ಹಸಿಟ್ಟು ನೀವು ರೊಟ್ಟಿ ಮಾಡ್ಕೊಬೋದು. ರವೆ ಈ ಥರ ಇರುತ್ತಲ್ಲ, ಅದು ನಾವು ಈ ಥರ ಕಡುಬು ಮಾಡ್ಕೊಬೋದು. ಮಲೆನಾಡು ಕಡುಬು ಮಾಡೋಕೆ ಒಂದು ಪಾತ್ರೆ ಇಟ್ಟಿದ್ದೇನು. ಇದೆಲ್ಲ ನಾನು 5 ಕಪ್ಪು ನೀರು ಹಾಕ್ಕೊಳ್ತೀನಿ ನೋಡಿ. ಒಂದು 5 ಕಪ್ ನೀರು ಹಾಕ್ತೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಾ ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡು. 5 ಕಪ್ ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದಿಲ್ಲ ಅಂದರೆ ನೀವು ಈ ಬಿರಿಯಾನಿಯಲ್ಲಿ ಹಾಕ್ಕೊಳ್ಳಿ. ಇದು ಫ್ರೆಶ್ ಇದಿಲ್ಲ ಅಂದರೆ ನೀವು ಪಲಾವ್ ಎಲೆ ಹಾಕ್ಕೊಬೋದು ಆರಾಮಾಗಿ. ಇದಿಲ್ಲ ಅಂದರೆ ನೀವು ಪಲಾವ್ ಎಲೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಗಿಡ ಐತೆ ಇದು ಬಿರಿಯಾನಿ ಎಲೆ, ಅದಕ್ಕೋಸ್ಕರ ಇದು ಹಾಕಿ. ನೀರು ಕುಡಿತಾ ಇದೆ. ನಾನು ಉರಿ ಕಮ್ಮಿ ಇಡ್ತೀನಿ. 5 ಕಪ್ ನೀರು ಹಾಕಿದ್ದೇನು ನೋಡಿ. ರವೆ ಇದು ನೋಡ್ಕೊಂಡು ಹಾಕಬೇಕು, ಗಂಟು ಹಾಕಬಾರ್ದು. ನಾನು 3 ಕಪ್ಪು ರವೆ ಹಾಕ್ತೀನಿ. ಪರಿಮಳ, ಅದು ಬಿರಿಯಾನಿ ಎಲೆ ಪರಿಮಳ ನೋಡಿ. ಅದು ತೆಗಿತೀನಿ ಎಲೆ, ಪರವಾಗಿಲ್ಲ, ಏನಾಗಲ್ಲ ನೋಡಿ. ಇವಾಗ ಇದು ಚೆನ್ನಾಗಿ ಗಂಟಿಲ್ದಂಗೆ ನಾವು ಇದು ಮಾಡೋಣ. ಇದು ಗಟ್ಟಿ ಆಗುತ್ತಿದ್ದು ಏನಪ್ಪ ತೆಳ್ಳಗಾಯ್ತು ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ನೋಡಿ. ಇವಾಗ ಇದು ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಬಿಟ್ಟು ನಾವು 2 ನಿಮಿಷ ಸಾಕು, ಜಾಸ್ತಿ ಬೇಡ. ಮತ್ತು ಅದು ಎಲೆ ಹಾಕ್ಬಿಟ್ಟು ನಾನು ಇವಾಗ ಮುಚ್ಚಿಬಿಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ. ಇದ್ರಾಗಿದೆ. ಇದು ಒಂದು ಉಂಡೆ ಕಟ್ ನೋಡಿದ್ದೀನಿ, ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಇದನ್ನು ಚೆನ್ನಾಗಿದ್ದೀನ ಉಂಡೆ ಮಾಡೋಣ. ಉಂಡೆ ಮಾಡ್ಬಿಟ್ಟು ನಾವು ಒಂದು ತಟ್ಟೆಲಿ ಇಟ್ಕೊಳ್ಳೋಣ. ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ನೋಡಿ. ಈ ಥರ ತುಂಬ ಬಿಸಿ ಇದೆ, ನೋಡ್ಕೊಂಡು ಮಾಡಬೇಕು.
ಕಡುಬು ರೆಡಿ ಆಗಿದೆ ಇವಾಗ. ಬಿಸಿ ಬಿಸಿ ಇದೆ. ಈ ಥರ ಬೆಂದಿರ್ಬೇಕು ನೋಡಿ, ಚೆನ್ನಾಗಿ ಬಂದಿದೆ. ಇವಾಗ ಇದು ರೆಡಿ ಆಯಿತು. ಕಡುಬು ತೆಗಿತೀನಿ. ಒಂದು ಬಾಳೆಲೆ ಫ್ರೆಶ್ ಆಗಿದೆ ಇದು ನೋಡಿ. ಬಿಸಿ ಬಿಸಿ ಕಡುಬು, ಮಲ್ನಾಡು ಕಡುಬು. ಹೀಗೆ ತುಪ್ಪ ಹಚ್ಕೊಂಡು ತಿಂತಾಯಿದ್ರೆ ಯಪ್ಪ ಇನ್ನೂ ತಿನ್ಬೇಕು ಅನ್ಸುತ್ತೆ. ನೋಡ್ದಲ್ಲ, ಇದೇ ನನ್ನ ಕಡುಬು, ಮಲ್ನಾಡು ಕಡುಬು. ಇದು ಅಕ್ಕಿ ಏನು ಗೊತ್ತಿ ಕಲರ್ ಅದು, ನಾನು ಕೆಂಪಕ್ಕಿ ಹಾಕಿ ಸ್ವಲ್ಪ, ಅದಕ್ಕೋಸ್ಕರ ಇದು ಕಲರ್ ಇದೆ. ನಿಮ್ಮ ಕಲರ್ ಬೇಡ ಅಂದರೆ ನಾರ್ಮಲ್ ಅಕ್ಕಿನೇ ಹಾಕ್ಕೊಳ್ಳಿ. ಜೊತೆಗೆ ಕಾಯಿ ಚಟ್ನಿ, ನೀವು ಚಿಕನ್ ಸಾರು ಬೇಕಾ ಹಾಕ್ಕೋಬೋದು. ನಾನು ಚಿಕನ್ ಸಾರು ಮಾಡಿದ್ದೀನಿ, ನಾನು ಅದ್ರ ಕೊಡೋಲ್ಲ, ನನ್ನ ಮಗಳು ತಿನ್ನಲ್ಲ. ಅದಕ್ಕೆ ಚಟ್ನಿ, ಸ್ವಲ್ಪ ತುಪ್ಪ, ಕಡುಬು, ಮಲ್ನಾಡು ಕಡುಬು, ಕಾಯಿ ಚಟ್ನಿ ರೆಡಿ ಆಯಿತು. ನಿಮಗೂ ಬೇಕಾದ್ರೆ ಮನೇಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿತ್ತು, ತುಂಬ ಈಸಿ ಇದು. ಮನೇಲಿ ನಾವು ಅಕ್ಕಿ ಇದ್ರೆ ರವೆ ಮಾಡ್ಕೊಂಡು ಆರಾಮಾಗಿ ನಾವು ಮಾಡ್ಕೊಬೋದು. ಇದಾಗಿತ್ತು ಇವತ್ತಿನ ಮಲ್ನಾಡು ಕಡುಬು ಕಾಯಿ ಚಟ್ನಿ. ಚೆನ್ನಾಗಿದೆ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಲ್ಲ, ಮಲ್ನಾಡು ಕಡುಬು ಫಸ್ಟ್ ಟೇಸ್ಟ್ ಮಾಡ್ತೀನಿ. ಚಟ್ನಿ, ತುಪ್ಪ, ಬಿಸಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಒಂದ್ಸಲ ನೀವು ಈ ಚಳಿಗೆ ಇದ್ರ ಜೊತೆ ಚಿಕನ್ ಸಾರು ಇದ್ರೆ ಚಿಕನ್ ಸಾರು ತಿಂದು ಪರವಾಗಿಲ್ಲ. ಚಟ್ನಿ ತುಂಬ ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಶುಗರ್ ಇರೋದು ಯಾವಾಗ ಬೇಕಾದ್ರೆ ತಿನ್ಬೋದು, ಏನೂ ಆಗಲ್ಲ. ಇದು ಮುಚ್ಚು ಸೂಪರಾಗಿದೆ.